ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಸೂರ್ಯ ಮನೆಗೆ ಬಂದ ತಕ್ಷಣ ಮೀನಾ ಎಲ್ಲಿ ಎಂದು ಅಪ್ಪ ರಂಗನಾಥ್ ಅವರ ಬಳಿ ಕೇಳ್ತಾನೆ. ರಂಗನಾಥ್ ಅವರು ಮೊದಲು ಊಟ ಮಾಡುವಂತೆ ಹೇಳಿದರೂ ಸೂರ್ಯ ಒಪ್ಪೋದಿಲ್ಲ. ಆಗ ಶಾಂತಿಯವರು ಬಂದು, ನಿನ್ನ ಹೆಂಡತಿ ಮನೆ ಬಿಟ್ಟು ತನ್ನ ತವರು ಮನೆಗೆ ಹೊರಟು ಹೋಗಿದ್ದಾಳೆ ಅಂತ ಹೇಳಿ ಕಟುವಾಗಿ ಹೇಳ್ತಾರೆ. ಇದನ್ನು ಕೇಳಿ ಸೂರ್ಯನಿಗೆ ಆಘಾತವಾಗುತ್ತೆ. ಈ ಕಡೆ ಮನೆ ಬಿಟ್ಟು ಹೋಗುವ ಮುನ್ನ ಮೀನಾ ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಬರುವಾಗ ರಂಗನಾಥ್ ಅವರು ತಡೆಯಲು ಪ್ರಯತ್ನಿಸುತ್ತಾರೆ. ನಾನು ಖುಷಿಯಿಂದ ಹೋಗ್ತಿಲ್ಲ ಮಾವ, ಇಲ್ಲಿ ಇರಲು ಸಾಧ್ಯವಾಗದೆ ಹೋಗುತ್ತಿದ್ದೇನೆ ಎಂದು ಮೀನಾ ನೋವಿನಿಂದ ಹೇಳ್ತಾಳೆ. ಶಾಂತಿ ಮತ್ತು ಮನೋಜು ಸೂರ್ಯನ ಕುಡಿತವೇ ಇದಕ್ಕೆ ಕಾರಣ ಅಂತ ಹೇಳಿ ದೂರುತ್ತಾರೆ. ರೋಹಿಣಿ ಕೂಡ ಸೂರ್ಯನ ಕುಡಿತವನ್ನು ನಿಲ್ಲಿಸುವವರೆಗೂ ಮೀನಾ ವಾಪಸ್ ಬರುವುದಿಲ್ಲ ಎಂದು ಪ್ಲ್ಯಾನ್ ಸಕ್ಸಸ್ ಆದ ಖುಷಿಯಲ್ಲಿ ಮಾತನಾಡ್ತಾಳೆ. ಈ ಕಡೆ ಸೂರ್ಯ ಮೀನಾಳನ್ನು ನೆನೆದು ಕುಸಿದು ಬೀಳ್ತಾನೆ. ಶಾಂತಿ ಮತ್ತು ಮನೋಜ್ ಅವನನ್ನು ಹೀಯಾಳಿಸ್ತಾರೆ. ಇನ್ನೊಮ್ಮೆ ಕುಡಿದು ಬಂದರೆ ಕುತ್ತಿಗೆ ಹಿಡಿದು ಹೊರಹಾಕುತ್ತೇನೆ ಅಂತ ಹೇಳಿ ರಂಗನಾಥ್ ಅವರು ಎಚ್ಚರಿಕೆ ನೀಡುತ್ತಾರೆ. ಆದರೆ ಸೂರ್ಯನಿಗೆ ಮಾತ್ರ ಏನೋ ಸಂಚು ನಡೆದಿದೆ ಎಂಬ ಅನುಮಾನ ಬರುತ್ತದೆ. ರವಿ, ನಾನು ಕುಡಿದು ಬಂದಾಗಲೆಲ್ಲ ಅವಳು ಜಗಳವಾಡಿದ್ದಾಳೆ, ಆದರೆ ಮನೆ ಬಿಟ್ಟು ಹೋಗಿರಲಿಲ್ಲ. ಇಂದು ಏನೋ ನಡೆದಿದೆ ಎಂದು ಸೂರ್ಯ ತನ್ನ ಗೆಳೆಯನ ಬಳಿ ಹೇಳ್ತಾನೆ. ಮತ್ತೊಂದೆಡೆ ಮೀನಾ ತನ್ನ ತಾಯಿ ಕುಸುಮಾಳ ಮನೆಯಲ್ಲಿ ಮೌನವಾಗಿ ಅಳುತ್ತಾ ಕುಳಿತಿರುತ್ತಾಳೆ. ಮಂಜ ಮತ್ತು ಕುಸುಮ ಎಷ್ಟೇ ಸಮಾಧಾನ ಮಾಡಿದರೂ ಅವಳು ಸತ್ಯ ಹೇಳುವುದಿಲ್ಲ. ಕೊನೆಗೆ ಈ ವಿಷಯವನ್ನು ಮಂಜ ಸೂರ್ಯನ ಬಳಿಯೇ ಕೇಳಲು ನಿರ್ಧಾರ ಮಾಡುತ್ತಾನೆ. ಈ ಕಡೆ ಮನೆಯಲ್ಲಿ ಮೀನಾ ಇಲ್ಲದಿದ್ದಕ್ಕೆ ರೋಹಿಣಿ ಎಲ್ಲ ಕೆಲಸಗಳನ್ನು ತಾನೇ ಮಾಡಲು ಶುರು ಮಾಡ್ತಾಳೆ. ಕಸ ಗುಡಿಸುವುದು, ಕಾಫಿ ಮಾಡುವುದು ಎಲ್ಲವನ್ನು ನೋಡಿ ಸೂರ್ಯನಿಗೆ ಅನುಮಾನ ಬಲವಾಗುತ್ತದೆ. ರೋಹಿಣಿ ಕಾಫಿ ತಂದು ಕೊಟ್ಟಾಗ ಸೂರ್ಯ ಚಪ್ಪಾಳೆ ತಟ್ಟಿ ನಗುತ್ತಾ ಎಲ್ಲರ ಮುಂದೆ ಅವಳ ಬಣ್ಣ ಬಯಲು ಮಾಡ್ತಾನೆ. ಮೀನಾ ಈ ಮನೆಗೆ ಮತ್ತೆ ವಾಪಸ್ ಬರಬಾರದು ಎಂಬ ಉದ್ದೇಶದಿಂದ ರೋಹಿಣಿ ಈ ನಾಟಕವಾಡುತ್ತಿದ್ದಾಳೆ. ಅವಳೇನೋ ಸಂಚು ಮಾಡಿ ಮೀನಾಳನ್ನು ಓಡಿಸಿದ್ದಾನೆ ಅಂತ ಸೂರ್ಯ ಖಡಕ್ಕಾಗಿ ಹೇಳ್ತಾನೆ. ಸೂರ್ಯನ ಮಾತಿನಿಂದ ರೋಹಿಣಿ ತಬ್ಬಿಬ್ಬಾಗಿ ಟೆನ್ಷನ್ ಆಗ್ತಾಳೆ. ಮುಂದಿನ ಸಂಚಿಕೆಗಳಲ್ಲಿ ಸೂರ್ಯನಿಗೆ ಸಂಪೂರ್ಣ ಸತ್ಯ ತಿಳಿದು ಅವನು ರೋಹಿಣಿಗೆ ಕೆನ್ನೆಗೆ ಬಾರಿಸುವ ಮುನ್ಸೂಚನೆ ಸಿಕ್ಕಿದೆ. ಇನ್ನು ಏನೇನು ಮುಂದೆ ತಿರುವು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಬಟನ್ ಒತ್ತಿ ನೋಟಿಫಿಕೇಷನ್ ಬೇಗ ಸಿಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.